Good morning, students. Today we are going to study a concept about the perception. Another topic about the perception, how to improve perceptions. We know the factors which are influencing the perception. There are external factors, there are internal factors also. Different type of the internal and external factors affect the perception. In today's class, let us discuss how to improve the perception. Because of the factors, different factors, maybe within us or with the project, which is in the project or which is in the environment, our perception may be distorted. Our perceptions may have some, might be wrong, and it may be a misperception. Now, how to improve the perception? Perception and improvement ಹೇಗೆ ಮಾಡಬಹುದು ಅಂತ ನೋಡುವ. ಈಗ ನೋಡಿ, ಇದೊಂದು ಪರ್ಸೆಪ್ಷನ್ ನೀವೇನ್ ಮಾಡಿ ನೋಡಿ, ನಿಮ್ಮ ಮೊಬೈಲ್ ಅಲ್ಲಿ ಕಂಪ್ಯೂಟರ್ ಅಲ್ಲಿ ಇದನ್ನ ಹಾಕಿ ನೋಡಿ, ಏನು ವ್ಯತ್ಯಾಸ ಅಂತ ನೋಡಿ, ನಿಮಗೆ ಹೇಗೆ ಕಾಣ್ತಾ ಇದೆ ಅಂತ. ಈ ಚಿತ್ರಗಳನ್ನು ಯಾವ ರೀತಿ ನೀವು ಪರ್ಸೀವ್ ಮಾಡ್ತಿದ್ರಿ ಅಲ್ವಾ? ಒಂದು ನೋಡಿ, ಇದು ನೋಡಿ, ಇದರ ಸುತ್ತಲೂ ದೊಡ್ಡ ದೊಡ್ಡ ಸರ್ಕಲ್ ಇದೆ, ಇದರ ಸುತ್ತಲೂ ಸಣ್ಣ ಸಣ್ಣ ಡಾಟ್ಸ್ ಇದೆ ಅಲ್ವಾ, ಸಣ್ಣ ಸಣ್ಣ ಸರ್ಕಲ್ಸ್. ಆಗೇನಾಗ್ತದೆ, ಇದು ಸಣ್ಣದಾಗಿ ಕಾಣ್ತದೆ, ಇದು ದೊಡ್ಡದಾಗಿ ಕಾಣ್ತದೆ. ಅದು ಆ ಒಂದು ಪರಿಸರ, ಆ ಒಂದು ಸಿಚುವೇಶನ್ ನಮ್ಮ ಪರ್ಸೆಪ್ಷನ್ ಮೇಲೆ ಉಂಟು ಮಾಡುವಂತಹ ಪ್ರಭಾವ ಅಲ್ವಾ. ದ ಸೆಂಟರ್ ಸರ್ಕಲ್ಸ್ ಆರ್ ಬೋತ್ ಸೇಮ್ ಸೈಜ್. ನೋಡಿ, ಈ ಎರಡು ಸರ್ಕಲ್ ನ, ಈ ಸೆಂಟರ್ ಸರ್ಕಲ್ ಇದೆ ಅಲ್ಲ, ಇದರದ್ದು ಎರಡರದ್ದು ಒಂದೇ ಸೈಜಿನ ಸರ್ಕಲ್ ಇದು. ಬೇಕಾದ್ರೆ ನೀವು ಹೀಗೆ ನೋಡಿ, ಒಂದೇ ಲೈನ್ ಅಲ್ಲಿ ಇದೆ ಅಲ್ವಾ, ಒಂದೇ ರೀತಿ. ಆದ್ರೆ ನಿಮಗೆ ಏನ್ ಕಾಣ್ತದೆ, ಇದು ದೊಡ್ಡದು ಇದು ಸಣ್ಣದಂತ ಕಾಣ್ತದೆ. ದಟ್ ಈಸ್ ಮಿಸ್ಪರ್ಸೆಪ್ಷನ್ ಅಲ್ವಾ. ಇದು ನೋಡಿ, ಇದರಲ್ಲಿ ನೀವು ಹೇಗೆ ಪರ್ಸೀವ್ ಮಾಡ್ತೀರಿ? ಮೂರು ಡಾಟ್ ನ ನಡುವೆ ಒಂದು ಟ್ರಯಾಂಗಲ್ ಇದೆ, 3 ಸರ್ಕಲ್ಸ್, 3 ಸರ್ಕಲ್. ವಿ ಹ್ಯಾವ್ 3 ಸರ್ಕಲ್ಸ್ ಅಂಡ್ 1 ಟ್ರಯಾಂಗಲ್ ಅಲ್ವಾ. ಇದನ್ನು ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಅಸ್ಯೂಮ್ ಮಾಡ್ಬೋದು ಅಲ್ವಾ. ಯು ಕ್ಯಾನ್ ಮೇಕ್ ಡಿಫರೆಂಟ್ ಅಸಂಪ್ಷನ್ಸ್ ಆಲ್ಸೋ. ಇಲ್ಲಿ ನೋಡಿ, ಇಷ್ಟು ಈ ಸರ್ಕಲ್ ಅಲ್ಲಿ ಇಷ್ಟು ಕಟ್ ಆಗಿದೆ ಅಂತ ಆಗ್ತದೆ. ಈ ಟ್ರಯಾಂಗಲ್ ನಿಮ್ಮ ಗಮನಕ್ಕೆ ಬರದೇ ಹೋಗ್ಬೋದು ಕೆಲವೊಮ್ಮೆ ಅಲ್ವಾ. 3 ಕಡೆಯೂ ಒಂದೊಂದು ಪೀಸ್ ಹೋಗಿದೆ ಅಂತ, ಕೇಕಿನ ಒಂದು ಪೀಸ್ ತುಂಡು ಮಾಡಿ ತೆಗೆದಾಗೆ ಅದು. ಇದು ನೋಡಿ, ಹೌ ಯು ಗೆಟ್ ಪರ್ಸೀವ್. ಹೇಗಿದೆ ಇದು? ತಿರುಗ್ತಾ ಇದೆಯಾ? ತಿರುಗ್ತಾ ಇದೆ. ಯು ಸಿ, ಇದೆಲ್ಲ ನನ್ನ ಲ್ಯಾಪ್ಟಾಪ್ ಅಲ್ಲಿ ಹಾಕಿದ್ರೆ ಕ್ಲಿಯರ್ ಆಗಿ ತಿರುಗುವ ಹಾಗೆ ಕಾಣ್ತಾ ಇದೆ. ಇದಕ್ಕಿಂತಲೂ ಹೆಚ್ಚಿನ ತಿರುಗದು ನೋಡಿ. ಲಿಸನ್, ಇಟ್ ಈಸ್ ರಿಯಲಿ ಮೂವಿಂಗ್, ಇಸ್ ಇಟ್? ನೋ, ಇಟ್ ಈಸ್ ನಾಟ್ ಮೂವಿಂಗ್, ಇಟ್ ಇಸ್ ಸ್ಟಿಲ್. ಅದೊಂದು ವಿಡಿಯೋ ನಾನು ಮೂವ್ ಮಾಡಲಿಲ್ಲ, ಆದ್ರೆ ನೀವು ಇದನ್ನ ಹೀಗೆ ನೋಡುವಾಗ ನಿಮಗೆ ಯು ವಿಲ್ ಫೈಂಡ್ ದಟ್ ಇಟ್ ಈಸ್ ಮೂವಿಂಗ್ ಅಲ್ವಾ. ಅದರಲ್ಲಿರುವಂತಹ ಆ ಒಂದು ಪಾಯಿಂಟ್ಗಳು, ಆ ಒಂದು ಏನು ಇದು ಆ ಒಂದು ಟೈರ್ ನ ಒಂದು ಸರ್ಕಿಲ್ ನ ರೂಪ ಮತ್ತೆ ಅದರ ಶೇಪ್, ಇದೆಲ್ಲ ಅದನ್ನ ಹಾಗೆ ನಿಮಗೆ ಕಾಣುವಂತೆ ಮಾಡ್ತದೆ. ಇದೆಲ್ಲ ನೋಡಿ, ಇದನ್ನೆಲ್ಲ ನೋಡಿ ನಿಮಗೆ ನಿಮ್ಮದೇ ಆದಂತಹ ರೀತಿಯಲ್ಲಿ ನೀವು ಇದನ್ನ ಅನಲೈಸ್ ಮಾಡಬಹುದು. ಓಕೆ, ಇದೆಲ್ಲ ಪಾಯಿಂಟ್ ಇದೆ. ಇದನ್ನ ನಾನು ಇಲ್ಲಿ ಶಾರ್ಟ್ ಆಗಿ ಕೊಟ್ಟಿದ್ದೇನೆ, ನಿಮಗೆ ಶಾರ್ಟ್ ಬೇಕಾದ್ರೆ ಬರಿಬಹುದು. ಮತ್ತೆ ಅದನ್ನ ನಾನು ಇಲ್ಲಿ ಫುಲ್ ಎಕ್ಸ್ಪ್ಲೈನ್ ಮಾಡ್ತೇನೆ. ಪರ್ಸೀವಿಂಗ್ ಹೇಗೆ? ಒಂದನೆಯದು ಪರ್ಸೀವಿಂಗ್ ಒನ್ ಸೆಲ್ಫ್ ಅಕ್ಯುರೇಟ್ಲಿ, ಒಂದನೆಯ ಮಾರ್ಗ. ಅಂದ್ರೆ ನಮ್ಮನ್ನೇ ನಾವು ಸರಿಯಾಗಿ ಪರ್ಸೀವ್ ಮಾಡ್ಲಿಕ್ಕೆ ನಾವು ಸೋತು ಹೋಗ್ತೇವೆ. ಹಾಗಾಗಿ ನಮ್ಮನ್ನು ನಾವು ಏನ್ ಮಾಡ್ಬೇಕು, ಸರಿಯಾಗಿ ಪರ್ಸೀವ್ ಮಾಡ್ಬೇಕು. ವಿ ಶುಡ್ ಅಂಡರ್ಸ್ಟ್ಯಾಂಡ್ ಅವರ್ ಸೆಲ್ಫ್ ಆರ್ ಹಿ ಶುಡ್ ಅಂಡರ್ಸ್ಟ್ಯಾಂಡ್ ಹಿಮ್ಸೆಲ್ಫ್ ಮೋರ್ ಅಕ್ಯುರೇಟ್ಲಿ. ಆಗ ಯು ಕ್ಯಾನ್ ಪರ್ಸೀವ್ ಅದರ್ಸ್ ಆಲ್ಸೋ ಮೋರ್ ಅಕ್ಯುರೇಟ್ಲಿ. ಅರ್ಥ ಆಯ್ತಲ್ಲ? ಇದರಲ್ಲಿ ಕಾನ್ಸೆಪ್ಟ್ ಆಫ್ ಜೊಹಾರಿ ವಿಂಡೋ ಇಲ್ಲಿ ಅಪ್ಲೈ ಆಗ್ತದೆ. ಈಗ ಬೇಡ, ನಂತರ ನಾನು ನೆಕ್ಸ್ಟ್ ಟಾಪಿಕ್ ಅದು ಬರುವಾಗ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಯು ಶುಡ್ ಇನ್ಕ್ರೀಸ್ ಅವೇರ್ನೆಸ್ ಅಬೌಟ್ ದ ಸೆಲ್ಫ್ ಅವೇರ್ನೆಸ್ ಅನ್ನು ಇನ್ಕ್ರೀಸ್ ಮಾಡ್ಲಿಕ್ಕೆ ನೋಡ್ಬೇಕು. ಅರ್ಥ ಆಯ್ತಲ್ಲ? ಹೇಗೆ ಅಂದ್ರೆ ಮ್ಯೂಚುವಲ್ ಇಂಟ್ರೆಸ್ಟ್, ಬೆಟರ್ ಇಂಟರ್ಪರ್ಸನಲ್ ಇಂಟರಾಕ್ಷನ್, ಓಪನ್ ಕಮ್ಯುನಿಕೇಶನ್ ವಿತ್ ಅದರ್ಸ್, ಹೀಗೆ. ಓಕೆ, ಇನ್ನು ಎರಡನೆಯದ್ದು ಏನಂದ್ರೆ, ಸ್ವಲ್ಪ ಕಟ್ಟಾಗಿ ಹೋಗಿದೆ, ಅದು ಏನಾಯ್ತಂದ್ರೆ, ಇದು ಇರ್ಲಿ ಪರವಾಗಿಲ್ಲ, ಈಗ ನಾನು ಎಕ್ಸ್ಪ್ಲೈನ್ ಮಾಡಿ ಕೊಡ್ತೇನೆ. ಓಕೆ, ಹ್ಯಾವಿಂಗ್ ಎ ಪಾಸಿಟಿವ್ ಅಟಿಟ್ಯೂಡ್ ಅಂತ ಹೇಳ್ತೇವೆ. ಹ್ಯಾವಿಂಗ್ ಎ ಪಾಸಿಟಿವ್ ಅಟಿಟ್ಯೂಡ್ ಎರಡನೇದು. ಎನ್ಹಾನ್ಸಿಂಗ್ ಸೆಲ್ಫ್ ಕಾನ್ಸೆಪ್ಟ್, ಇದು ಎರಡನೇದು ಜಂಪ್ ಆಗಿ ಹೋಯ್ತು. ಅಂದ್ರೆ ಸೆಲ್ಫ್ ಕಾನ್ಸೆಪ್ಟ್ ಅನ್ನು ಎನ್ಹಾನ್ಸ್ ಮಾಡುವಂಥದ್ದು. ಅಂದ್ರೆ ಪೀಪಲ್ ಏನ್ ಮಾಡ್ತಾರೆ ಅಂದ್ರೆ, ಜನರು ಬೇರೆ ಬೇರೆ ರೀತಿಯಲ್ಲಿ ವಿಷಯಗಳನ್ನು ಅರ್ಥ ಮಾಡ್ತಾರೆ ಅಲ್ವಾ. ಪೀಪಲ್ ವಿಲ್ ಅಂಡರ್ಸ್ಟ್ಯಾಂಡ್ ವೆನ್ ದ ಪೀಪಲ್ ಹ್ಯಾಂಡಲ್ ದ ರೋಲ್ಸ್ where they can exhibit and enhance their competence and be successful. They can develop a basic sense of self-esteem and regard. Self-esteem, self-regard, idanella development ಮಾಡಬೇಕು. Self concept is developed
and acquired a positive self regard. ನಾವು ನಮಗೆ positive self regard ಅನ್ನ ಏನು ಮಾಡಿ acquire ಮಾಡಬೇಕು. ಆಗ they are apt to respect others. ಆಗ ನಮಗೆ ಏನಾಗ್ತದೆ, ಇತರರಿಗೆ ರೆಸ್ಪೆಕ್ಟ್ ಕೊಡುವಂತ ಒಂದು ಮನೋಭಾವ ನಮ್ಮಲ್ಲಿ ಬರ್ತದೆ. ಇಲ್ಲ ಅಂದ್ರೆ ಅದು ಸ್ವಲ್ಪ ಆ ರೀತಿ ಆಗ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅರ್ಥ ಆಯ್ತಲ್ವಾ? ಮತ್ತೆ ಮ್ಯಾಸ್ಲೋ ಕಂಟೆಂಟ್ಸ್ ದಟ್ ಸೆಲ್ಫ್ ಆಕ್ಚುಲೈಸಿಂಗ್ ಇಂಡಿವಿಜುವಲ್ಸ್ ಹ್ಯಾವ್ ಮೋರ್ ಅಕ್ಯುರೇಟ್ ಪರ್ಸೆಪ್ಷನ್ ದ್ಯಾನ್ ಅದರ್ಸ್. ಅಂದ್ರೆ ಒಬ್ಬ ಅವನು ಮ್ಯಾಸ್ಲೋಸ್ ನೀಡ್ ಹೈರಾರ್ಕಿ ಥಿಯರಿ ಅಂತ ನೀವು ಕಲ್ತಿದ್ದೀರಲ್ವಾ? ಮ್ಯಾಸ್ಲೋಸ್ ನೀಡ್ ಹೈರಾರ್ಕಿ ಥಿಯರಿಯ ಪ್ರಕಾರ ಏನಾಗ್ತದೆ ಅಂದ್ರೆ, ನೀಡ್ಸ್ ಅನ್ನ ಫಿಸಿಯೋಲಾಜಿಕಲ್ ನೀಡ್ ಇಂದ ಪ್ರಾರಂಭ ಆಗಿ ಸೆಲ್ಫ್ ಆಕ್ಚುಲೈಸೇಷನ್ ನೀಡ್ ವರೆಗೆ ನೀಡ್ಸ್ ಇರ್ತವೆ. ಈ ನೀಡ್ಸ್ ಗಳು ಇರ್ತವೆ ಅಲ್ವಾ? ಈ ನೀಡ್ಸ್ ಗಳು ಈ ರೀತಿ ಇರುವಾಗ ಅದರಲ್ಲಿ ಅವನು ಹೇಳುವಂತ ಪ್ರಕಾರ ಸೆಲ್ಫ್ ಆಕ್ಚುಲೈಸೇಷನ್ ನೀಡ್ ಅನ್ನು ಯಾರು ಸ್ಯಾಟಿಸ್ಫೈ ಮಾಡ್ತಾರೋ, ವೆನ್ ದೇ ಆರ್ ಕಂಟೆಂಟ್ಸ್, ವೆನ್ somebody have reached that and they have satisfied that need, then they have more accurate perception. Correct perception about oneself will tend to perceive others correctly. ನೀವು ನಿಮ್ಮ ಬಗ್ಗೆ ಸರಿಯಾದಂತಹ ಗ್ರಹಿಸಿದ್ರೆ, ಸರಿಯಾಗಿ ಗ್ರಹಿಸಿ ಬಿಟ್ರೆ, ಆಗ ನಿಮಗೆ ಸೆಲ್ಫ್ ಕಾನ್ಸೆಪ್ಟ್ ಸರಿ ಇದ್ರೆ, ನಿಮ್ಮ ಸೆಲ್ಫ್ ಕಾನ್ಸೆಪ್ಟ್ ಅನ್ನು ಎನ್ಹಾನ್ಸ್ ಮಾಡುವ ಮೂಲಕ ಏನಾಗ್ತದೆ ಅಂದ್ರೆ ನಿಮಗೆ ಇತರರ ಬಗ್ಗೆ ಸರಿಯಾಗಿ ಪರ್ಸೆಪ್ಷನ್ ಮಾಡ್ಲಿಕ್ಕಾಗುತ್ತೆ. ಸೊ ಸೆಲ್ಫ್ ಕಾನ್ಸೆಪ್ಟ್ ಈಸ್ ನಾರ್ಮಲಿ ಎ ಫಂಕ್ಷನ್ ಆಫ್ ಹೌ ಸಕ್ಸಸ್ಫುಲಿ ಪೀಪಲ್ ಅಕಂಪ್ಲಿಷ್ ದ ಥಿಂಗ್ಸ್ ದೇ ಅಟೆಂಪ್ಟ್ ಟು ಡೂ. ನಾವು ಮಾಡ್ಲಿಕ್ಕೆ ಶ್ರಮಿಸುವಂತ ಕೆಲಸವನ್ನ ನಾವು ಎಷ್ಟು ಯಶಸ್ವಿಯಾಗಿ ಮಾಡ್ತಾ ಇದ್ದೇವೆ ಎಂಬುದಾಗಿದೆ ಇಲ್ಲಿ ಏನು ಸೆಲ್ಫ್ ಕಾನ್ಸೆಪ್ಟ್. ಅದನ್ನ ನಾವು ಇಂಪ್ರೂವ್ಮೆಂಟ್ ಮಾಡಿದ್ರೆ ನಮಗೆ ಇತರರ ಬಗ್ಗೆ ಇರುವಂತ ಪರ್ಸೆಪ್ಷನ್ ಸರಿಯಾಗುತ್ತೆ. ಮೂರನೇದೇನೆಂದ್ರೆ ಬಿ ಎಂಪಥೆಟಿಕ್. ಎಂಪಥೆಟಿಕ್ ಆಗ್ಬೇಕು. ವಾಟ್ ಈಸ್ ಎಂಪಥಿ? Empathy means a situation being able to see a situation as it is experienced by others. ಇತರರ ಸ್ಥಾನದಲ್ಲಿ ನಾವಿದ್ದು ಆಲೋಚನೆ ಮಾಡುವುದು ಅಲ್ವಾ? ಪುಟ್ಟಿಂಗ್ ಯುವರ್ ಶೂಸ್ ಇನ್ another's feet, ಶೂ ಅಲ್ಲ another's feet ಆಗ್ಬೇಕು. ಪುಟ್ಟಿಂಗ್ ಯುವರ್ ಶೂಸ್ ಇನ್ another's feet ಅಂತ ಹೇಳ್ತೇವೆ. ಅದಕ್ಕೆ ಇನ್ನೊಬ್ಬರ ಶೂ ಅಲ್ಲಿ ನಿಮ್ಮ ಫೀಟ್ ಅನ್ನ ಹಾಕುವಂಥದ್ದು. ಓಕೆ, ಇನ್ನೊಬ್ಬರ ದೃಷ್ಟಿಕೋನದಲ್ಲಿ ನೀವು ಥಿಂಕ್ ಮಾಡುವಂಥದ್ದು. A person can understand the problems in true perspective when he looks at it from others point of view. ನಾವೀಗ ಒಬ್ಬ ಬಡವನ ಬಗ್ಗೆ ನಾವು ಥಿಂಕ್ ಮಾಡುವಾಗ ಬಡವನ ಸ್ಥಾನದಲ್ಲಿ ನಿಂತು ನಾವು ಥಿಂಕ್ ಮಾಡ್ಬೇಕು. ಒಬ್ಬ ನಿರ್ಗತಿಕನಿಗೆ ಏನಾದ್ರೂ ಹೆಲ್ಪ್ ಮಾಡುವಾಗ ಅವನ ಸ್ಥಾನದಲ್ಲಿ ನಿಂತ್ರೆ ನಮಗೆ ಹೆಲ್ಪ್ ಮಾಡ್ಲಿಕ್ಕೆ ಆಗುತ್ತೆ. isn't it? ಸೊ ಒಬ್ಬ ಮಧ್ಯಾಹ್ನ ಅಥವಾ ಒಬ್ಬ ಉಪವಾಸ ಹಿಡಿದು ಬಿಟ್ರೆ ಅಥವಾ ಹಸಿವೆಯಿಂದ ಇದ್ರೆ ಉಪವಾಸ ಹಿಡಿದು ಬಿಟ್ರೆ ಅವನಿಗೆ ಆಗ ಏನಾಗ್ತದೆ, ಬಡವರ ಏನಾಗ್ತದೆ, ಬಡವರ ನೆನಪಾಗ್ತದೆ ಅಲ್ವಾ? ಮಧ್ಯಾಹ್ನ ಹಸಿವಾಗುವಾಗ ಇವತ್ತು ಊಟ ಇಲ್ಲದೆ ಹಸಿವಿಂದ ನಿಂತ್ರೆ ಎಲ್ಲಾದ್ರೂ ಏನಾದ್ರೂ ಬರಗಾಲ ಬಂದು ಅಥವಾ ಸಮಸ್ಯೆ ಬಂದು ಅಥವಾ ನೀರು ಪ್ರವಾಹ ಬಂದು ಒಂದು ಕಡೆ ನಾವು ಬಾಕಿ ಆದೆವು, 2 ದಿನ ನಮಗೇನಿಲ್ಲ, ಉಪವಾಸವೇ, ಏನಿಲ್ಲ, ತಿನ್ಲಿಕ್ಕಿಲ್ಲ, ಕುಡಿಲಿಕ್ಕಿಲ್ಲ, ಏನಿಲ್ಲ, ಎಲ್ಲ ಹೋಗಿದೆ. ಆ ಸಂದರ್ಭದಲ್ಲಿ ನಮಗೆ ಏನಾಗ್ತದೆ ಅಂದ್ರೆ ವಿ ವಿಲ್ ಫೀಲ್ ದ ಡಿಫಿಕಲ್ಟೀಸ್ ಆಫ್ ಪೂರ್ ಪೀಪಲ್. ಆಗ ನಮಗೆ ಅದು ಅರ್ಥ ಆಗ್ತದೆ ಅಲ್ವಾ? ಅಂತಹ ಒಂದು ಮನೋಭಾವ ನಮ್ಮಲ್ಲಿ ಬೇರೆ ಟೈಮಲ್ಲಿ ಬರಬೇಕು. ದಟ್ ಈಸ್ ಎಂಪಥಿ. ದಿಸ್ occurs when the people can be sensitive to the needs of the others. ಸೊ ಇತರರ ನೀಡ್ಸ್ ನ ಬಗ್ಗೆ ನಾವು ಸೆನ್ಸಿಟಿವ್ ಆಗಿರ್ತೇವೆ and perceive situation from the point of view, their point of view, from the point of view of the others, from others point of view ಅಲ್ಲಿ ನಾವು ಅದನ್ನ ಥಿಂಕ್ ಮಾಡಬೇಕು. ಆಗ ನಮಗೆ ಅದು ಆ ರೀತಿಯಲ್ಲಿ ಅರ್ಥ ಮಾಡ್ಲಿಕ್ಕೆ ಆಗ್ತದೆ. ಅರ್ಥ ಆಯ್ತಲ್ಲ? ಅಂದ್ರೆ ನಾವೇನ್ ಮಾಡ್ಬೇಕಂದ್ರೆ, ಈಗ ನಾನು ಫಸ್ಟಿಗೆ ನಾನು ಹೇಳಿದೆ ಪುಟ್ಟಿಂಗ್ ಅವರ್ ಫೀಟ್ ಇನ್ ಅನದರ್ ಶೂ, ನಮ್ಮ ಫೀಟ್ ಅನ್ನ ಪುಟ್ಟಿಂಗ್ ಯುವರ್ ಫೀಟ್ ಇನ್ ಅನದರ್ ಶೂಸ್ ಅಂತ ಹೇಳ್ತೇವಲ್ಲ, ಆ ಮಾತಿಲ್ಲಿ ಬರ್ತದೆ. ಕ್ಲಿಯರ್ ಆಯ್ತಲ್ವಾ? ಅದಕ್ಕೆ ನಾವು ಬಿ ಎಂಪಥೆಟಿಕ್ ಅಂತ ಹೇಳುದು ಅದಕ್ಕೆ. ಪುಟ್ಟಿಂಗ್ ಯುವರ್ ಫೀಟ್ ಇನ್ ಅನದರ್ ಶೂ, ಇದು ಬಾರಿ ಒಂದು ಕ್ಲಿಯರ್ ಆಗಿ ನಮಗೆ ಅರ್ಥ ಮಾಡುವಂತ ಒಂದು ಸೆಂಟೆನ್ಸ್ ಅಷ್ಟೇ.
ಅದನ್ನ ನಿಮಗೆ ಅರ್ಥ ಆಗ್ಬೋದು ಅಲ್ವಾ. ಇನ್ನೊಬ್ಬರ ಶೂ ಅಲ್ಲಿ ನಾವು ಕಾಳು ಹಾಕಿದಾಗ ಅವನ ಕಾಳು ಎಷ್ಟು ದೊಡ್ಡದು ಸಣ್ಣದಂತ ನಮಗೆ ಗೊತ್ತಾಗಲ್ವಾ. ರೋಗ ಇದ್ರೆ ಅದು ಬರ್ತದೆ, ಬೇರೆ ವಿಷಯ ಅಂತ ಒಂದು ವರ್ಡ್ ಅಷ್ಟೇ. ಓಕೆ, ಈಗ ನಿಮಗೆ ಕ್ಲಿಯರ್ ಆಗಿರ್ಬೋದು ಏನಂತ ವಿಷಯ. ಈಗ ನೋಡಿ ನೆಕ್ಸ್ಟ್ ಹೇಗೆ ಇಂಪ್ರೂವ್ಮೆಂಟ್ ಮಾಡೋದು ಅಂತ ನೋಡುವ. ನೆಕ್ಸ್ಟ್ ಇರುವುದು ಹ್ಯಾವಿಂಗ್ ಎ ಪಾಸಿಟಿವ್ ಆಟಿಟ್ಯೂಡ್. ಹ್ಯಾವಿಂಗ್ ಎ ಪಾಸಿಟಿವ್ ಆಟಿಟ್ಯೂಡ್ ಸ್ವಲ್ಪ ನಾನು ಅದು ಏನಾಗಿತ್ತು ಅಂದ್ರೆ ಈ ಝೂಮಿಗೆ ಬರುವಾಗ ಏನೋ ಆಯ್ತು ಅದು ಸಮಸ್ಯೆ ನಮ್ಮ PPT. ಓಕೆ, ಪರವಾಗಿಲ್ಲ, ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಹ್ಯಾವಿಂಗ್ ಎ ಪಾಸಿಟಿವ್ ಆಟಿಟ್ಯೂಡ್ ಅಂತ ಹೇಳುವಾಗ ಆಟಿಟ್ಯೂಡ್ ಎಂಬುದು ಅದು ಸಹ ನಮ್ಮ ಪರ್ಸೆಪ್ಷನ್ ಮೇಲೆ ತುಂಬಾ ಪ್ರಭಾವ ಬೀರುತ್ತದೆ. ಮ್ಯಾನೇಜರ್ಸ್ ಇದಾರಲ್ಲ, ದೇ ಕ್ಯಾನ್ ಟೇಕ್ ಪಾಸಿಟಿವ್ ಆಟಿಟ್ಯೂಡ್ ಟು ವಾಟ್ ಎವರ್ ಸಿಚುವೇಶನ್. ಅವ್ರು ಏನ್ ಮಾಡ್ಬೋದು ಅಂದ್ರೆ ಪಾಸಿಟಿವ್ ಆಟಿಟ್ಯೂಡ್ ಅನ್ನ ತರಬಹುದು. ಯಾವುದೇ ಸಿಚುವೇಶನ್ ಇರಲಿ ಆ ಸಿಚುವೇಶನ್ಗಳಲ್ಲಿ ಅವರು ಪಾಸಿಟಿವ್ ಆಟಿಟ್ಯೂಡ್ ಅನ್ನ ತರಬಹುದು ಅಂತ ಇಲ್ಲಿ ನಾವು ಅರ್ಥ ಮಾಡಬಹುದು. ಅಂದ್ರೆ ಇಲ್ಲಿ ತಿಳಿಬೇಕಾದಂತ ವಿಷಯ ಏನಂದ್ರೆ ನಾವು unless the managers can take a positive attitude towards whatever situation they find themselves live in and see the things from a positive angle, the perception may be distorted. ಏನಾಗ್ತದೆ ಅಂದ್ರೆ ಪರ್ಸೆಪ್ಷನ್ ಡಿಸ್ಟಾರ್ಟ್ ಆಗ್ಲಿಕ್ಕಿರುವಂತ ಕಾರಣ ಇದಷ್ಟೇ. ಏನು ಕಾರಣ ಅಂದ್ರೆ ನಾವು ಯಾವಾಗ್ಲೂ ಒಬ್ಬ ಮ್ಯಾನೇಜರ್ ಆಗಿದ್ರೆ, ನಾವು ಒಂದು ಕಂಪನಿಯಲ್ಲಿ ಮ್ಯಾನೇಜರ್ ಆಗಿದ್ರೆ ಆ ಸಂದರ್ಭದಲ್ಲಿ ನಮ್ಮ ರೀತಿ ಹೇಗಿರ್ಬೇಕಂದ್ರೆ ನಾವು ಪಾಸಿಟಿವ್ ಆಟಿಟ್ಯೂಡ್ ಇರ್ಬೇಕು ಇತರ ಬಗ್ಗೆ. ಅವನು ಏನಿಲ್ಲ, ಅವನು ಕೆಟ್ಟವನೇ, ಯಾವಾಗ್ಲೂ ಅವನು ಕೆಟ್ಟವನೇ ಎಂಬಂತಹ ಭಾವನೆ ನಮ್ಮಲ್ಲಿ ಬರಬಾರ್ದು. ಅಂತಹ ಭಾವನೆ ನಮ್ಮಲ್ಲಿ ಬಂದ್ರೆ ಆಗ ಇತರರು ನಮಗೆ ಯಾವಾಗ್ಲೂ ಕೆಟ್ಟವರಾಗಿ ಕಾಣ್ತಾರೆ ಅಲ್ವಾ. ನಾವು ಇತರರ ಬಗ್ಗೆ ಒಳ್ಳೆಯ ಆಟಿಟ್ಯೂಡ್ ಇಟ್ರೆ, ಅವನು ಒಳ್ಳೆಯವನು ಎಂಬಂತ ಆಟಿಟ್ಯೂಡ್ ಅನ್ನು ನಾವು ಇಟ್ಟು ಬಿಟ್ರೆ ಆಗ ನಮಗೆ ಒಳ್ಳೇದೇ ಆಗ್ತದೆ, ಅವನಿಗೂ ಒಳ್ಳೇದಾಗ್ತದೆ. ಅದರ ಹೊರತು ಯಾವಾಗ್ಲೂ ನಾವು ಇತರರ ಬಗ್ಗೆ ಕೆಟ್ಟದನ್ನೇ ಕೆಟ್ಟದಾದಂತಹ ಒಂದು ಅಭಿಪ್ರಾಯವನ್ನೇ ಇಡ್ತಾ ಬಂದ್ರೆ ಆಗ ನಮ್ಗೆ ಅದರಿಂದ ಏನೂ ಒಳ್ಳೇದಾಗಲ್ಲ. ಇದಲ್ಲ, ಆಗ ನಾವು ಏನು ಅಂತ ಭಾವಿಸ್ತೇವೆ ಇತರರ ಬಗ್ಗೆ, ವಿ ವಿಲ್ ಫೀಲ್ ದಟ್ ಅದರ್ಸ್ ಆರ್ ಆಲ್ವೇಸ್ ಬ್ಯಾಡ್. ಇತರರು ಯಾವಾಗ್ಲೂ ಕೆಟ್ಟವರೇ ಎಂಬಂತಹ ಒಂದು ಭಾವನೆ ನಮ್ಮಲ್ಲಿ ಬರುತ್ತೆ. ಅರ್ಥ ಆಯ್ತಲ್ಲ. ಈಗ ನಾನು ಇದನ್ನ ಕರೆಕ್ಷನ್ ಸರಿ ಮಾಡಿದೆ. ನೋಡಿ ಇಲ್ಲಿ ಇದೆಲ್ಲ ಪಾಯಿಂಟ್ ಆಯ್ತು, ಇದಾಯ್ತು. ಇದು ನೀವು ಬೇಕಾದ್ರೆ ಇಲ್ಲಿ ಕಟ್ ಆಗಿದ್ದಾಗ ಇದನ್ನ ಈಗ ಸ್ಟಿಲ್ ಮಾಡಿ ಇಟ್ಟು ನೀವು ಪಾಯಿಂಟ್ ಬೇಕಾದ್ರೆ ಬರ್ ತಗೊಳ್ಳಿ. ಇಲ್ಲಿ ಹಾಗೆ ಸ್ಟಿಲ್ ಮಾಡಿಟ್ಟು ಪಾಯಿಂಟ್ ಬೇಕಾದ್ರೆ ಬರ್ ತಗೊಳ್ಳಿ. ಓಕೆ, ಇಲ್ಲಿ ಕೆಲವೊಮ್ಮೆ ಆಗ ಕಟ್ ಆಗಿ ಹೋಗಿರ್ಬೇಕಲ್ವಾ. ಹ್ಯಾವಿಂಗ್ ಇದು ಈಗ ನಾನು ಪಾಯಿಂಟ್ ಎಕ್ಸ್ಪ್ಲೈನ್ ಮಾಡ್ತಾ ಇರುವಂತ ಹ್ಯಾವಿಂಗ್ ಎ ಪಾಸಿಟಿವ್ ಆಟಿಟ್ಯೂಡ್ ಅಂತ ಹೇಳಿದೆ ನಾನು ಆಲ್ರೆಡಿ. ಸೊ ಮ್ಯಾನೇಜರ್ಸ್ ಮಸ್ಟ್ ಬಿ ಅವೇರ್ ಆಫ್ ದೇರ್ ಬಯಾಸ್. ಮ್ಯಾನೇಜರ್ಸ್ಗೆ ಅವರಲ್ಲಿರುವಂತ ಪೂರ್ವಾಗ್ರಹಗಳ ಬಗ್ಗೆ ಗೊತ್ತಿರಬೇಕು. ಮೇಕ್ ಕನ್ಸರ್ಟೆಡ್ ಎಫರ್ಟ್ ಟು ಏನು ಟು ಬಿ ಅನ್ಬಯಾಸ್. ಯಾವಾಗ್ಲೂ ಶ್ರಮಿಸಬೇಕು, ನನ್ನಲ್ಲಿ ಬಯಾಸ್ ಇರಬಾರ್ದು. ಅವನ ಬಗ್ಗೆ ಒಂದು ನಿರ್ಣಯ, ಈಗ ಪರ್ಫಾರ್ಮೆನ್ಸ್ ಎವ್ಯಾಲ್ಯೂಯೇಷನ್ ಮಾಡುವಾಗ ಅವರ ಕೆಳಗಿರುವಂತಹ ಕೆಲಸ ಮಾಡುವಂತಹ ವ್ಯಕ್ತಿಗಳಿದ್ದಾರಲ್ಲ, ಅವರ ಬಗ್ಗೆ ಏನಾದ್ರೂ ಮಾಹಿತಿಯನ್ನು ಕೊಡ್ಬೇಕು, ಅವರ ಬಗ್ಗೆ ಮಾತಾಡ್ಬೇಕು, ಅವರ ಬಗ್ಗೆ ರಿಪೋರ್ಟ್ ಮಾಡ್ಬೇಕು. ಆಗ ನಮ್ಮಲ್ಲಿ ರಿಯಾಲಿಟಿ ಕೊಡ್ಬೇಕು. ಅವನು ನನ್ನೊಟ್ಟಿಗೆ ಅವತ್ತು ಜಗಳ ಮಾಡಿದ, ಹಾಗಾಗಿ ನಾನು ಅವನ ಬಗ್ಗೆ ಒಳ್ಳೆಯದನ್ನು ಹೇಳಲ್ಲ. ನೋ, ಆ ಬಯಾಸ್ ಅನ್ನು ತೆಗಿಬೇಕು. ಮೇಕ್ಸ್ ಕಾನ್ಶಿಯಸ್ ಎಫರ್ಟ್ ಟು ಗೆಟ್ ರೀಡ್ ಆಫ್ ದ ನೆಗೆಟಿವ್ ಫೀಲಿಂಗ್ ಆಫ್ ದ ಅದರ್ಸ್. ಇತರರ ಬಗ್ಗೆ ಇರುವಂತಹ ನೆಗೆಟಿವ್ ಫೀಲಿಂಗ್ ಅನ್ನು ತೆಗೆದು ಹಾಕಿ. ಅವನು ಏನೇ ಮಾಡ್ಲಿ ಇವತ್ತು ಹೀಗೆ ಹೇಗಿದ್ದಾನೆ, ಹೌ ಹಿ ವರ್ಕ್ಸ್, ಹೌ ಇಸ್ ಹೀಸ್ ಬಿಹೇವಿಯರ್ ನೌ ಅಂಡ್ ಹೌ ಹಿ ಈಸ್ ಬಿಹೇವಿಂಗ್, ಡೂಯಿಂಗ್ ಹಿಸ್ ವರ್ಕ್ ಇನ್ ದ ಕಂಪನಿ, ವಾಟ್ ಈಸ್ ಹಿಸ್ ಪರ್ಫಾರ್ಮೆನ್ಸ್, ಇಸ್ ಇಟ್ ಗುಡ್, ಇಸ್ ಇಟ್ ಪಾಸಿಟಿವ್ ಆರ್ ನೆಗೆಟಿವ್, ಅದನ್ನ ಮಾಡಿ. ಅದರ ಹೊರತು ನಿಮ್ಮ ಬಗ್ಗೆ ಏನಾದ್ರೂ ಅವನು ಹೇಳಿಬಿಟ್ರೆ ಅದನ್ನ ಮರ್ತು ಬಿಡಬೇಕು. ಸೊ ಆಲ್ ದೀಸ್ ವಿಲ್ ಪುಟ್ ದ ಮ್ಯಾನೇಜರ್ಸ್ ಇನ್ ಪ್ರಾಪರ್ ಪರ್ಸ್ಪೆಕ್ಟಿವ್ ಅಂಡ್ ಇಟ್ ವಿಲ್ ಎನ್ಹಾನ್ಸ್ ದ ಪರ್ಸೆಪ್ಚುವಲ್ ಸ್ಕಿಲ್ಸ್. ಫಿಫ್ತ್ ಒನ್ ಏನಂದ್ರೆ ಅವಾಯ್ಡಿಂಗ್ ಪರ್ಸೆಪ್ಚುವಲ್ ಡಿಸ್ಟಾರ್ಷನ್ ಅಂತ ಹೇಳ್ತೇವೆ. ಪರ್ಸೆಪ್ಚುವಲ್ ಡಿಸ್ಟಾರ್ಷನ್ ಉಂಟಾಗುವಂಥದ್ದು, ಪರ್ಸೆಪ್ಷನ್ ಅಲ್ಲಿ ಉಂಟಾಗುವಂತ ಡಿಸ್ಟಾರ್ಷನ್, ಅದನ್ನ ಅವಾಯ್ಡ್ ಮಾಡಬೇಕು. ದೇರ್ ಆರ್ ಸಮ್ ಫ್ಯಾಕ್ಟರ್ಸ್ ವಿಚ್ ಎಫೆಕ್ಟ್ ದ ಪರ್ಸೆಪ್ಷನ್ ಅಡ್ವರ್ಸ್ಲಿ. ನಮ್ಮ ಪರ್ಸೆಪ್ಷನ್ ಮೇಲೆ ಅಡ್ವರ್ಸ್ ಆಗಿ ಎಫೆಕ್ಟ್ ಆಗುವಂತ ಕೆಲವೊಂದು ವಿಷಯಗಳಿವೆ. ಅದನ್ನ ನಾನು ಮತ್ತೆ ಡಿಸ್ಕಷನ್ ಮಾಡ್ಲಿಕ್ಕಿದೆ, ಅದನ್ನ ಡಿಟೇಲ್ಡ್ ಆಗಿ ಮತ್ತೆ ಡಿಸ್ಕಷನ್ ಮಾಡುವ. ಅದು ಏನಂದ್ರೆ ಹಲೋ ಇಫೆಕ್ಟ್, ಮತ್ತೆ ಸ್ಟೀರಿಯೋ ಟೈಪಿಂಗ್, ಅದೇ ರೀತಿ ಫಸ್ಟ್ ಇಂಪ್ರೆಷನ್, ಈ ರೀತಿ ಕೆಲವೊಂದು ಟಾಪಿಕ್, ಕೆಲವೊಂದು ವಿಷಯಗಳಲ್ಲಿ ಇದರಲ್ಲಿ ಬರ್ತದೆ. ಅದು ಇದೆ, ಇದರಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕಿದೆ. ಈಗ ಅದನ್ನ ಇಲ್ಲಿ ಹೆಚ್ಚು ಎಕ್ಸ್ಪ್ಲೈನ್ ಮಾಡುವುದಿಲ್ಲ, ಯಾಕಂದ್ರೆ ಜನರಲ್ ಆಗಿ ಹೇಳುವುದಾದ್ರೆ ಈಗ ಒಬ್ಬ ವ್ಯಕ್ತಿಯ ಒಂದು ಒಳ್ಳೆಯ ಗುಣ ಇರ್ತದೆ, ಒಬ್ಬ ವ್ಯಕ್ತಿಯಲ್ಲಿ ಒಂದು ಒಳ್ಳೆಯ ಗುಣ ಇರ್ತದೆ. ಆ ಒಳ್ಳೆಯ ಗುಣವನ್ನ, ಉತ್ತಮ ಗುಣವನ್ನ ನೋಡಿಕೊಂಡು ಅವನ ಎಲ್ಲಾ ವಿಷಯವನ್ನು ಅಳೆಯುವಂಥದ್ದು, ಅದರ ಇಫೆಕ್ಟ್ ಎಲ್ಲದರ ಮೇಲೆ ಉಂಟಾಗುವಂಥದ್ದು, ಅದಾಗಬಾರ್ದು
ಅರ್ಥ ಆಯ್ತಲ್ವಾ? ಹಾಗೆ ಒಬ್ಬ ಬಂದು ಈಗ ನೀವು ಇಂಟರ್ವ್ಯೂಗೆ ಹೋಗುವಾಗ ನಿಮ್ಮ ಫಸ್ಟ್ ಇಂಪ್ರೆಷನ್ ಇದೆಯಲ್ಲ, ಅದು ಕೆಲವೊಮ್ಮೆ ಇಂಟರ್ವ್ಯೂ ಮಾಡುವವರ ಮೇಲೆ ಪ್ರಭಾವ ಬೀರ್ತದೆ. ಆ ಫಸ್ಟ್ ಇಂಪ್ರೆಷನ್ ಏನಾಗ್ತದೆ, ನಿಮ್ಮ ನಿಜವಾದ ಪರ್ಸೆಪ್ಷನ್ ಅನ್ನು ಏನ್ ಮಾಡಬಹುದು, ಕೆಲವೊಮ್ಮೆ ಡಿಸ್ಟಾರ್ಟ್ ಮಾಡಬಹುದು. ಸೊ ವಿ ಶುಡ್ ಗಾರ್ಡ್ ಅಗೇನ್ಸ್ಟ್ ದೀಸ್. ಈ ಎಲ್ಲಾ ವಿಷಯಗಳ ಬಗ್ಗೆ ನಾವು ಏನ್ ಮಾಡ್ಬೇಕಂದ್ರೆ, ನಮ್ಮನ್ನ ನಾವು ಪರ್ಸೀವ್ ಮಾಡುವಾಗ ನಮ್ಮನ್ನ ನಾವು ಸುರಕ್ಷಿತವಾಗಿರ್ಬೇಕು, ಅಂತಹ ಯಾವುದೇ ರೀತಿಯ ಸಮಸ್ಯೆಗಳು ಬರದ ಹಾಗೆ ನೋಡ್ಬೇಕು. ಓಕೆ, ದಿಸ್ ಏನಾಗ್ತದೆ ಅಂದ್ರೆ, ದಿಸ್ ಇಸ್ ಪಾಸಿಬಲ್ ಇಫ್ ಯು ಪುಟ್ ಕಾನ್ಶಿಯಸ್ ಎಫರ್ಟ್. ನೀವು ಅದಕ್ಕೆ ಶ್ರಮಿಸಿದ್ರೆ ನಮಗೆ ಆಗ್ತದೆ, ಯಾರಿಗೂ ಆಗ್ತದೆ. ಯು ಕ್ಯಾನ್ ಮೇಕ್ ದ ಡಿಸಿಷನ್ ಆಫ್ಟರ್ ಕೇರ್ಫುಲ್ ಅನಾಲಿಸಿಸ್. ಏನೇ ಪರ್ಸೆಪ್ಷನ್ ಮಾಡುವಾಗ ಕೇರ್ಫುಲ್ ಆಗಿ ಅನಾಲಿಸ್ ಮಾಡಿ ಡಿಸಿಷನ್ ಮಾಡಬೇಕು. 6th one, communicating more openly. Lot of misperception arises in the organization because of lack of adequate communication. ಕಮ್ಯುನಿಕೇಶನ್ ಸಮಸ್ಯೆ ಇದೆಯಲ್ಲ, ಅದರಿಂದ ತುಂಬಾ ಮಿಸ್ಪರ್ಸೆಪ್ಷನ್ ಆಗ್ತದೆ. ಅನ್ಡ್ಯೂ ರಿಲಯನ್ಸ್ ಆಫ್ ಒನ್ ವೇ ಕಮ್ಯುನಿಕೇಶನ್. ಒನ್ ವೇ ಕಮ್ಯುನಿಕೇಶನ್ ಮೇಲೆ ಹೆಚ್ಚು ರಿಲೈ ಆಗುವುದು, ಇಟ್ ಈಸ್ ನಾಟ್ ಗುಡ್. Therefore, managers should take steps for making the communication effective, so as to ensure that right message reaches at the right place at the right time. Sariyada message, right message, it should reach the right place. Ellige talupbeku allige talupbeku at the right time. Yavaga talupbeku avaga talupbeku. Artha idalla? Iga ಏನು ಇಯರ್ ಬಿಗಿನಿಂಗ್ ಅಲ್ಲಿ ಒಂದು ಮೆಸೇಜ್ ಕೊಡ್ಬೇಕು, ಅದನ್ನು ಒಂದು 2 ತಿಂಗಳು ಬಿಟ್ಟ ನಂತರ ಕೊಟ್ಟರೆ ಆಗಲ್ಲ ಅಲ್ವಾ? ಹಾಗೆ ಟೈಮ್ ಪ್ಲೇಸ್ ಇದೆಲ್ಲ ಸರಿಯಾಗಿರ್ಬೇಕು. This helps not only managers to understand the organizational perspective in much better perspective, but also employees to look at the situation in a much better way. ಇದು ಮ್ಯಾನೇಜರ್ಸ್ ಗೆ ಮಾತ್ರ ಅಲ್ಲ, ಎಂಪ್ಲಾಯೀಸ್ ಗೆ ಹೆಲ್ಪ್ಫುಲ್ ಆಗ್ತದೆ. ಮಿಸ್ಪರ್ಸೆಪ್ಷನ್ ವಿಲ್ ಬಿ ಡಿಸ್ಪೆಲ್ಡ್. ಆಗ ನಿಮ್ಮಲ್ಲಿ ಮಿಸ್ಪರ್ಸೆಪ್ಷನ್ ಏನೂ ಇಲ್ಲದ ಹಾಗೆ ಮಾಡ್ಲಿಕ್ಕೆ ಆಗುತ್ತೆ. ಮತ್ತೆ ಇದೆಲ್ಲ ಇಷ್ಟು ವಿಷಯಗಳು ಇದರಲ್ಲಿ ಈ ರೀತಿಯಾಗಿ ಎಲ್ಲ ಮಾಡಿದ್ರೆ ನಮಗೆ ಏನ್ ಮಾಡ್ಬೋದು ಅಂದ್ರೆ ಒಂದೊಂದೇ ಪಾಯಿಂಟ್ ನಾನು ಹಾಗೆ ಹೇಳಿದಂತಹ ಪಾಯಿಂಟ್ಗಳಿಗೆ ಆ ರೀತಿ ನಾವು ಏನು ಇಲ್ಲಿ ಕೊಟ್ಟಿದ್ದೇನೆ. ಪರ್ಸೀವಿಂಗ್ ಒನ್ ಸೆಲ್ಫ್ ಅಕ್ಯುರೇಟ್ಲಿ, ಇಂಪ್ರೂವಿಂಗ್ ಒನ್ ಸೆಲ್ಫ್ ಕಾನ್ಸೆಪ್ಟ್, ಬಿ ಎಂಪಥೆಟಿಕ್, ನೆಕ್ಸ್ಟ್ ಎಂಪಥೆಟಿಕ್, ಮತ್ತೆ ಬಿ ಹ್ಯಾವಿಂಗ್ ಎ ಪಾಸಿಟಿವ್ ಆಟಿಟ್ಯೂಡ್, ಅವಾಯ್ಡಿಂಗ್ ಪರ್ಸೆಪ್ಚುವಲ್ ಡಿಸ್ಟಾರ್ಷನ್, ಮತ್ತೆ ಕಮ್ಯುನಿಕೇಟಿಂಗ್ ಓಪನ್ಲಿ. ಇದು ಶಾರ್ಟ್ ಆಗಿ ನಾನು ಕೊಟ್ಟದ್ದು, ಬೇಕಾದ್ರೆ ಇದನ್ನು ಪ್ರಾಪರ್ ಬರೆದು ತಗೊಳ್ಬಹುದು. By this, I conclude this class, today's class, and tomorrow we will discuss other topics in this chapter. Okay. Okay, thank you.